ರಾಜಮಾರ್ಥಾಂಡ ತೇಜ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುಧ್ವಂಸ ಧುರೀಣ ಧೃತ ಉರಗಲಾಂಚನ ಮೆರಗು ಸ್ವರ್ಗ ಸರಗೆ ಸರಿ ಹೋಲುವಂತಿರೇ ಮಾವ ಉರಗಲಾಂಚನ ಮೆರಗು ಸ್ವರ್ಗ ಸರಗೆ ಸರಿ ಹೋಲುವಂತಿರೇ ಕಾಂತ ಸ್ವರ ಸಂಪನ್ನ ದೀಪ್ತಿ ಮಣಿಮುಕುಟ ವರ್ತನಗೆ ದುರೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನ ಕೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯರೆಯರಗೆ ಸುರಸಿಂಧೂತನೆಯ ಗುರುವಂದ ವಿನಯ ಮಾವ ಸಾಟಿರುವರೆ ಎಂತಗೆ ಸರಿ ಸಾಟಿರುವರೆ ಬೇಡ ಸಾಟಿರುವರೆ ಎಂತಗೆ ಸರಿ ಸಾಟಿರುವರೆ ಬೇಡ ಕುಲಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುವರೆ ಸಾಟಿರುವರೆ ಎಂತಗೆ ಸರಿ ಸಾಟಿರುವರೆ ಬೇಡ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ರಿಪುಗಳ ಹೊದಿಸದೆ ಬಿಡುವನೆ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ರಿಪುಗಳ ಹೊದಿಸದೆ ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಅಲ್ಲವೇ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಶಾಸನ ಅವರನ್ನು ಒದಿಸದಿರುವನೆ ಶಾಸನ ಅವರನ್ನು ಒದಿಸದಿರುವನೆ ಈಗಿರುವಲ್ಲೇ ಸಾಟಿರುವರೆ ಎತ್ತರಗ ಸರಿ ಸಾಟಿರುವರೆ ಬೇಡ ಸಾಟಿರುವರೆ ಎತ್ತರಗ ಸರಿ ಸಾಟಿರುವರೆ ಬೇಡ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುವರೆ ಸಾಟಿರುವರೆ ಎತ್ತರಗ ಸರಿ ಸಾಟಿರುವರೆ ಬೇಡ ಭೀಷ್ಮ ಪಿತಾಮಹರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿ ರಾಜ್ಯ ಕೋಶಾದಿಗಳು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ 7 ಪಾಂಡವರು ನಾಚಿಕೆಯಿಲ್ಲದೆ ಅವರ ರಾಜ್ಯವನ್ನು ಕೆಡಲು ಪುನಃ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರು. ನೋಡಿದಿರ ಅವರ ಸಾಹಸವನ್ನ. ದುರ್ಯೋಧನ ಪಾಂಡವರಿಗೆ ಅದ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಏನು ಹೇಳಿದ್ರಿ ತಾತ? ಶುದ್ಧವೇ, ನಾನದಕ್ಕೆ ಸದಾ ಸಿದ್ಧ. ನಾನದರ ದೀಕ್ಷಾಬದ್ಧ. ನನ್ನ ಬಳಿ ಅಧಿರಥರೊಂದಿಗೂಡಿದ 11 ಅಕ್ಷೋಹಿಣಿ ಸೈನ್ಯಗಳಿವೆ. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಿಡಿದಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ,
ಪಾಂಡವರ ಅನಜ್ಞೆಯನ್ನು ಸ್ಥಾಪಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, ನಾನು ಮತ್ತು ಅಂಗಾಧಿಪತಿ ಕಣ್ಣವಿಲ್ಲವೇನಣ್ಣ? ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಹೇಳಿದಿರಿ? ಪುರುಷೋತ್ತಮನು ಬರುತ್ತಿರುವ ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ಬಂದವನು ನೇರವಾಗಿ ನಮ್ಮನ ಮನೆಗೆ ಬಾರದೆ ಆ ದಾಸೀಪುತ್ರನ ಮುರುಕು ಜೋಪಡೆಯನ್ನು ಆರಿಸಿದನು. ಅವನ ಹುಟ್ಟುಗುಣಕ್ಕನುಸಾರವಾಗಿ ಅವನು ಆ ರೀತಿ ಮಾಡಿರುವನು. ಶ್ರೀಕೃಷ್ಣ ಪರಮಾತ್ಮನಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಇದರ ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರೋ ಅಧೀನರು. ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಇದರ ಹೊದರದಿರಲೋ ವಿದುರ ಸದರದಿ ದುಡುಕಿ ಹೊದರದಿರಲೋ ವಿದುರ ಸದರದಿ ಹೊದರದಿರಲೋ ವಿದುರ ಸದರದಿ ದುಡುಕಿ ಹೊದರದಿರಲೋ ವಿದುರ ಸದರದಿ ನರದ ಸಮಯವು ನಿಂತು ಜರಿದು ಈ ಕೌರವನ ನಿಂತು ಜರಿದು ಈ ಕೌರವನ ಕುಡುವೆಯಾದೊಡೆ ಹಿಡಿದು ಬಂದನಿ ಕಟ್ಟದೊಳು ಕುಡುವೆಯಾದೊಡೆ ಹಿಡಿದು ಕೊಲ್ವೆನಿ ಕಟ್ಟದಳು ಹೊದರದಿರಲೋ ವಿದುರ ಸದರದಿ ದುಡುಕಿ ಹೊದರದಿರಲೋ ವಿದುರ ಸದರದಿ ವಿದುರ ತಪ್ಪಲಿಯ ಮಗ ನೀನು ಪರದೇಶಿ ಎಂಬುಲಿಯ ಗರ್ವವನ್ನು ಭೇದಿಸುವ ತರದಿ ವಿದುರ ತಪ್ಪಲಿಯ ಮಗ ನೀನು ಪರದೇಶಿ ಎಂಬುಲಿಯ ಗರ್ವವನ್ನು ಭೇದಿಸುವ ತರದಿ ಕರುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ವಿದುರ ಕರುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ಮೊದರದಿರಲೋ ವಿದುರ ಸದರದಿ ದುಡುಕಿ ಮೊದರದಿರಲೋ ವಿದುರ ಸದರದಿ ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ವಿದುರ ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ಕುಡುವೆಯಾದೊಡೆ ಹಿರಿದು ಕೊಲ್ವೆನಿ ಖಡ್ಗದೊಳು ನುಡಿವೆಯಾದೊಡೆ ಹಿರಿದು ಕೊಲ್ವೆನಿ ಖಡ್ಗದಳು ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ವಿದುರ ಸಹೋದರ ದುಶ್ಯಾಸನ ಹಿರಿಯವರು ಪೂಜ್ಯರು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಅರಿಯುತ್ತಿರುವರು. ಕೂಡಲೇ ಇವರು ನಮ್ಮ ರಾಜ್ಯಸಭೆಯಿಂದ ಹೊರಗೆ ಕಳಿಸಿ ಬರಗಲೇ ಪಾಂಡವರ ಪಕ್ಷಪಾತಿ ಬ್ರಹ್ಮಾಂಡವನಡುಗುವ ಈಗಲು ಸುರಲೋಕವನಡುಗುವ ಈಗಲು ಬ್ರಹ್ಮಾಂಡವನಡುಗುವ ಈಗಲೇ ಬ್ರಹ್ಮಾಂಡವನಡುಗುವ ಈಗಲು ಸುರಲೋಕವನಡುಗುವ ಈಗಲು ಬ್ರಹ್ಮಾಂಡವನಡುಗುವ ಈಗಲೇ ಕಡುಗಡಿ ಜನ ಪರಗೊಳ್ತವೆ ಕಡುಗಡಿ ಜನ ಪರಗೊಳ್ತು ಚರಣಗದರ ಆದರಿಸದ ಚರಣಗದರ ಆದರಿಸದ ವಿರೋಧವ ಪ್ರಮೋದವ ಸರಿಸವರೇ ವಿರೋಧವ ಪ್ರಮೋದವ ಸರಿಸವರೇ ಈ ಬಲ 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 ಬ್ರಹ್ಮಾಂಡವನೊಡಗುವ ಈಗಲು ಸುರಲೋಕವನೊಡಗುವ ಈಗಲು ಬ್ರಹ್ಮಾಂಡವನೊಡಗುವ ಈಗಲು ಬ್ರಹ್ಮಾಂಡವನೊಡಗುವ ಈಗಲು ಬ್ರಹ್ಮಾಂಡವನೊಡಗುವ ಈಗಲು ಬ್ರಹ್ಮಾಂಡವನೊಡಗುವ ಈಗಲೇ ಎಲ್ಲವಾಯಿಲ್ಲ ಗುರು ಹಿರಿಯವರೆಗೂ ಸುಮ್ಮನಿದ್ದರೆ ಬಾಯಿ ಹೊಯ್ಯುತ್ತ ಹೊಗಳುತ್ತಿರುವೆ ಅಂತ
ಈಗಲಾಗಿ ತೋಡು ಇಲ್ಲವಾದರೂ ನನ್ನ ಕಥೆಯಿಂದ ಅನರ್ಥವಾಯಿತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ತೆಳ್ಳವಷ್ಟು ಸಾಮರ್ಥ್ಯ ಉಂಟಾಗಿತ್ತೆ. ಛೀ ಅವಿವೇಕಿ! ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದನು. ಆದರೂ ಹೇಳುವನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿಸಿದ ಪ್ರತಿಜ್ಞೆಯಂತೆ ನಿನ್ನನ್ನು ಪ್ರವೇಶಿಸಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದೆ. ಈಗಲೇ ಮೇಲನ್ನು ಮುರಿದು ಬಿಸಾಡುವೆನು. ಪೂಜ್ಯ ವಿದುರನನ್ನು ಅಪಹಾಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆ ಅಲ್ಲ. ಅವರೇನಾದರೂ ಒಂದು ವೇಳೆ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೆ ಹಾಗಿದ್ದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ ದುರಧೋಳ್ ಪಾರ್ಥನ ಶಿರವಂ ಧರಣಿಗೆ, ದುರಧೋಳ್ ಪಾರ್ಥನ ಶಿರವಂ ಧರಣಿಗೆ, ಉರುಳಿತೆ ನೆನುತ ಶಪಥವದ ಮಹೇಶ್ವರ ಕುವರನಂ ಮೆಚ್ಚಿಸಿ, ಗಣ ಮಹೇಶ್ವರ ಕುವರನಂ ಮೆಚ್ಚಿಸಿ, ವರಶಾಪವನಾಂತು ನಿನಗೆ ಸರಿಸ ಪರಾರಿಯರೈ. ಕರ್ಣ ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಸಹ ಎದುರಿದೆ. ನನ್ನ ಬಳಿ ಹತ್ತಿರತ ಮಹಾರಥಿಕರಿರುವಾಗ ಕೇವಲ ಈ ವಿದುರನ ಒಂದಲ್ಪ ಬಿಲ್ಲಿನಿಂದಾಗುವ ಪ್ರಯೋಜನವಾಗಲಿ. ಅದು ಅಲ್ಲದೆ ರಣರಂಗದಲ್ಲಿ ಬಿಲ್ಲ ಹಿಡಿದು ಯಾರೊಡನೆ ಆದರೂ ಕಾದಾಡಿದನೇ ಹೇಳು. ಸಾಕು ಸುಮ್ಮನೆ. ಈಗ ಎಲ್ಲರೂ ಕೇಳಿರಿ. ನಮ್ಮ ರಾಜ್ಯಸಭೆಗೆ ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಅವರನ್ನು ನಮ್ಮ ರಾಜ್ಯಸಭೆಯಿಂದ ಹೊರಗೆ ಕಳಿಸಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟು ತಯಾರಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ನಾನು ಆ ದಿನ ದ್ವಾರಕೆಗೆ ಹೋದಾಗ ಹಗಲು ವೇಳೆಯಲ್ಲಿ ನಿದ್ರೆ ಬಂದವಂತೆ ನಟಿಸಿ ನನ್ನನ್ನು ಬಹಳ ವೇಳೆ ಕಾಯಿಸಿದೆ. ಆ ಪ್ರತಿಕಾರವನ್ನು ನಾನು ಈಗ ತೀರಿಸಿಕೊಳ್ಳಬೇಕು. ಕೊಡು ಸಹೋದರ. ಜಗದಿಕಾಗ್ರಜ, ಧರ್ಮ ಕಾಂಡವ ಧರ್ಮ ಪಾಯಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಪಾಯಿಮ ಧರ್ಮ ಕಾಂಡವ ಧರ್ಮ ವಿಜಯವ ಕರ್ಮ ವೆಲಯವ ಧರ್ಮ ವಿಜಯವ ಕರ್ಮ ವೆಲಯವ ಮನುಮ ಬದಲೆ ತೊಂದೆನಲೆ ಕಳ್ಯ ಮನುಜ ಮನುಮ ಬಂದರೆ ತೋಂದೆನಲೆ ಕಳ್ಯ ಮನುಜ ಕರ್ಮ ಕಾಂಡವ ಕರ್ಮ ಪಾಯಿಮ ಕರ್ಮ ಕಾಂಡವ ನಾನು ನನದೆಂಬ ಮಮಕಾರ ನಿನಗೆ ನಾನು ನನದೆಂಬ ಮಮಕಾರ ನಿನಗೆ ಮಣ್ಣಿನಲೇ ಓಟೆ ಮನುಜ ಮನುಜ ಮನುಜ
ಮಣ್ಣಿಗೆ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಧರ್ಮಪ್ಪ ನಿಮ್ಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ನಾನು ಬಂದ ತಕ್ಷಣ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು ಸಹ ಈ ಮದೋನ್ಮತ್ತನಾದ ದುರ್ಯೋಧನನು ಕಂಡರು ಕಾಣದ ಹಾಗೆ ಕಣ್ಣೆತ್ತಿಯೂ ಸಹ ನೋಡದೆ ಎಷ್ಟೊಂದು ದುರಹಂಕಾರದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಜಾಗ್ರತಳಾಗೂ ಕ್ಷಣಕಾಲ ನನ್ನ ಯೋಗಮಾಯೆ. ಛೇ 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 ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಸಾಮಾನ್ಯ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನು ನಿನಗೆ ಬೆಳೆಯುತ್ತಿಲ್ಲ ಭಾವ. ಛೇ, ಎಂತಹ ಅಪಮಾನ! ಕೃಷ್ಣ, ಚಕ್ರವರ್ತಿಯಾದ ನಾನು ನಿನ್ನ ಪಾದಗಳಿಗೆ ನಮಸ್ಕರಿಸುವುದೆಂದು ಹೆಮ್ಮೆ ಪಡಬೇಡವೋ ಮಾನವ? ನಾನು ಪ್ರತಿನಿತ್ಯ ಭೂದೇವಿಗೆ ನಮಸ್ಕರಿಸುತ್ತಿದ್ದೇನೆ. ಅದೇ ರೀತಿ ಈ ದಿನವೂ ಮಾಡಿದೆ. ಅದು ಅಲ್ಲದೆ ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಹಡಿಯಿಂದ ಮುಡಿಯವರೆಗೂ ನಟಿಸುವ ಪರೀಕ್ಷಿಸುವ ನಟನ ಬಂದದ್ದಾಯಿತು. ಪಾಂಡವರಾಯ ಬಾರಿ ಕುಳಿತಿ ಕುಳಿತಿ ಕೃಷ್ಣ. ದುರ್ಯೋಧನ, ನರ್ತನವೆಂದರೆ ನಿನಗೆ ಬಹು ಇಷ್ಟವಲ್ಲವೇ? ಇರಬಹುದು. ಇರಬಹುದೇನೆಯಾ? ಇದ್ದೇ ಇದೆ. ಗೋಪಿಕಾಂಗದ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಇಂದು ನಮ್ಮ ರಾಜ್ಯಸಭೆಯ ರಾಜನರ್ತಕಿರ ನರ್ತನವನ್ನು ನೋಡಿ ಆನಂದ ಪಟ್ಟ ನಂತರ ನೀನು ಬಂದ ಸಮಾಚಾರವನ್ನು ತಿಳಿಸಿವೆ ಅಂತೆ. ಸಹೋದರ, ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ, ಕರುಣಾಳು ಕುರು ಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರು ಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮ. ರೂಪೋ ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮ. ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ ಸೋದರ ಮಾವನ ಹಿತದಿ
ಮೋಘ ದ್ವಾರಿದ ಪ್ರೀತಿಯ ಕುಪ್ಪತ್ತ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕೃಷ್ಣ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರು ಪರಾಜೇಶ್ವರ ತದಕಿನ ಕುರು ವಂಶ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರು ಪರಾಜೇಶ್ವರ ನೀಲವ ನೀಲವ ಚಲುವ ಚಲುವ ಕೊಳಲನಾದದೆ ಕೊಳಲನಾದದಿ ಜಗದ ಜನರ ಮರುಳು ಗುಳಿಪ ಮರುಳು ಗುಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಮುರಾರಿ ಹದ್ದು ಎಲ್ಲಿ ಮತ್ತೊಮ್ಮೆ ಹೇಳಿ ಕ್ಷಮಿಸಿ ಮಹಾಪ್ರಭು. ಯಾರ ಆಸ್ಥಾನದಲ್ಲಿ ಯಾರ ಗುಣದಾನ ಭೀಮನಿಗಿವನು ಕಡುಬೈ ನಮ್ಮ ಹಸ್ತಿನಾಪುರದ ಕರದಾರಿ ಕೃಷ್ಣನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗದಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌಮ ಕರುಣಾಳು ಕುರು ಭೂಪರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರು ಭೂಪರಾಜೇಶ್ವರ ತಕ್ಕ ತಿಮಿ ತಕ್ಕ ಜನ ತಕ್ಕ ತಿಮಿ ತಕ್ಕ ಜನ ತಿಮಿ ತಕ್ಕ ಜನ ದತ್ತ ತಗದಿಮ್ಮೆ ತಕ್ಕ ಜನು ತಗದಿಮ್ಮೆ ತಕ್ಕ ಜನು ತಾಮ್ 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 ತದ್ದಿಮೆ ತಕ್ಕ ಜನು ತದ್ದಿಮೆ ತಕ್ಕ ಜನು ತದ್ದಿಮೆ ತಕ್ಕ ಜನು ದೈ ತೈ ತೈ ತರಗಡದಾಮ್ ತಕ್ಕ ಜನು ತರಗಡದಾಮ್ ತರಗಡದಾಮ್ ತಕ್ಕ ಜನು ತಾಮ್ 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 ದಿನ ಕತಕ ಜನು ದಿನ ಕತಕ ಜನು ದಿನ ಕತಕಿಟ್ಟ ತಾಮ್ ತಾಮ್ ತಾಮ್
taka digu taka digu taka digu taka taka digu taka tam 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 ಸಹೋದರ terkadang me taka jana tam 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 terkadang taka jana tam 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 thalang me taka jana tam 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 taka jana tam taka dina tai terkadang tam terkadang 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 takade me taka jana takade me taka jana me taka jana tajam takajam takajam tadikinatu 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 na bale aha tajam takajam takajam tadikinatu tadikinatu ha tajam takajam takajam tadikinatu 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 ha takade me taka jana takade me tha 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 takade me taka jana takade me taka jana takade me taka jana tho 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 takade me taka jana terkada tam 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 takade na tam tam tata jana 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 tata thingina to tam thingina to tam thingina ta bale dhim takita taka takita taka takita terkada dhim terkada dhim terkada dhim terkada takita dhim takita terkada dhim takita takita dhim takita terkada takade me taka jana taka jana tam taka jana tam taka jana tam jana tam tam tadingina to taka tadingina to taka tadingina to taka jana tam taka jana tam taka jana tam taka jana tam jana tam ta tadingina to taka tadingina to taka tadingina to taki tata jana 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 tadit taka jana tham tadit taka jana tham ಕರುಣಾಳು ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶದಲ್ಲಿ ಕುಲ ತಿಲಕಮ ಕುಟೇಶ್ವರ ಧೀರ ಕುರುವಂಶ ತಿಲಕಮ ಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಈ ಕೌರವೇಶ್ವರ ಕೃಷ್ಣ ನರ್ತನವನ್ನು ನೋಡಿದ್ದಾಯಿತಲ್ಲ ನೀನು ಬಂದ ಸಮಾಚಾರವನ್ನು ಹೇಳು. ಭಾವ ದುರ್ಯೋಧನ, ಭೀಷ್ಮ ದ್ರೋಣಾದಿ ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನೀನೇ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು, ಸಂತೋಷವಾಗಿ ಕೇಳುವೆನು. ಚಕ್ರವರ್ತಿ, ರಾಜ್ಯದ ವಿಚಾರವಲ್ಲಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲ್ಲವಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದೆ ಇಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ
ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ಹೇಳಿ, ಈ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಇಲ್ಲವೇ ಭಯಂಕರವಾದ ರಕ್ತ ಪ್ರಳಯದಲ್ಲಿ ಈ ಮಾತೃಭೂಮಿಯನ್ನು ತೋರಿಸುವಿರು? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪ್ಪಡ ದೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸ ವಾಸಗಳು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನು ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ಇದುವರೆಗಿನ ವೈರತ್ವವನ್ನು ಮರೆತು ನೀವು ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಲಾಕೃದುಹದ ಹಣ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ ಈ ಮಹಾಪಾಪಗಳನ್ನು ಮನ್ನಿಸಿ ಪ್ರಾಜ್ಞರಾದ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ನಿಮ್ಮಲ್ಲಿ ಆಶಿಸುತ್ತಿರುವಾಗ ಈ ಸುತಮಯವನ್ನು ಕಾಲಹರಣ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಕುರುಪಿತ ಭೀಕರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಕುರು ದ್ರೋಣರೇ, ಕುರುಕುಲಕ್ಕೆ ಕುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟವರ್ತನೆ ಮೋಸ ಹಠಾತ, ಕಪಟವರ್ತನೆ ಮೋಸ ಹಠಾತ. ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ತಂದಿಬೇಡಲು ಬಂದ ರಾಯಬಾರೆ, ಭರತ ಬಂತ ಕುಲ ಅಂತ ಕನಲ್ಲವಯ್ಯ. ಜಪಸುತ ಭೀಮಾ ಜೋನಕೋ ಸಹದೇವ, ಜಪಸುತ ಭೀಮಾ ಜೋನಕೋ ಸಹದೇವ, ಸಮಾನ ರಂಗರಿತ ದುಡುಕಬೇಡ, ತಮ ಭಾಗವನೆತ್ತೋ ಪ್ರತಿ ಬಾಳು ದುರ್ಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರ ನಿಮ್ಮೆಲ್ಲರಲ್ಲೂ ಸೇರಿದೆ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ ಕದನ ಸುಯೋಧನ, ಬೇಡ
ಬರದಿ ಗಾಂಧಿ ಪುರುಷ ನಯನ ಬರದಿ ಗಾಂಧಿ ಪುರುಷ ನಯನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸಜನ ಹರಣ ವಂದನಾತನ ಸಜನ ಹರಣ ವಂಶನಾಶನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಪಾಂಡವರು ನೀವು ಸಹೋದರರಲ್ಲವೇ? ಏಕೆ ಅವರ ಮೇಲಿಂತ ವೈರತ್ವ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂತೋಷದಿಂದಿರು. ಇದೇ ನನ್ನ ಅಭಿಮತ. ಸುಯೋಧನ ಲಾಲೇಸ ಎನ್ನಯ ಎತ್ತವ ಸುಯೋಧನ ಲಾಲೇಸ ಎನ್ನಯ ಎತ್ತವ ಪಾಂಡು ತನ್ನಯೊಳ್ಳ ಚಲವಿಡಬೇಡ ಪಾಂಡು ತನ್ನಯೊಳ್ಳ ಚಲವಿಡಬೇಡ ನಿನ್ನಯ ಮನದೊಳು ಕಳವಳ ಬೇಡ ನಿನ್ನಯ ಮನದೊಳು ಕಳವಳ ಬೇಡ ಸುಯೋಧನ ಲಾಲೇಸ ಎನ್ನಯ ಎತ್ತವ ಸುಯೋಧನ ದೊರೊಳ್ಳರ ಬೋಧೆಗೆ ಕಿವಿ ಕೊಡಬೇಡ ಸುಯೋಧನ ದೊರೊಳ್ಳರ ಬೋಧೆಗೆ ಕಿವಿ ಕೊಡಬೇಡ ಅನವಿಂದ ರಾಜವ ನೀಡುವುದೊಳಿತು ಅನವಿಂದ ರಾಜವ ನೀಡುವುದೊಳಿತು ಸುಯೋಧನ ಲಾಲೇಸ ಎನ್ನಯ ಇದ್ದವ ಸುಯೋಧನ ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರಿನ ಸಹೋದರರಲ್ಲವೇ ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಆಚಾರ್ಯರೇ ತಮ್ಮ ಪೀಠವನ್ನು ಅಲಂಕರಿಸಿ. ಯಾರು? ಓಹೋ, ವಿದುರ ಚಿಕ್ಕಪ್ಪ ಮಹಾಶಯ. ನೀತಿ ಎಳೆಯುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನಮ್ಮದು ಅರಣ್ಯ ರೋದನವೇ. ಏನು ಮಾಡಲಿ? ಕೆಡವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಈಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು ಕೇಳು. ಭೀಷ್ಮ, ದ್ರೋಣ, ಪರಮಾತ್ಮರು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನೇ ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನನ್ನ ತಂದೆಗಾಗಲಿ ಭೀಷ್ಮಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಡುತ್ತಿರುವವು. ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯತ್ವವನ್ನು ಬಹು ಜಾಗರೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನ ಅಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ,
ದುರಾಶಯದ ದುಸ್ಸಾವಾಸದ ದುರಾಭಿಮಾನವೇ. ಚಂದಾಗಿ ಹೇಳಿದೆ ಕೃಷ್ಣ, ನಾನದನ್ನು ಚೆನ್ನಾಗಿ ಬಲ್ಲೆ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಕೌರವವನ್ನು ಸದೆ ಪಡೆಯಬೇಕೆಂದನಲ್ಲವೇ ಹಾ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವರಿಸಬೇಕೆಂದನಲ್ಲವೇ ಹಾ ನಿನ್ನ ಪರಮ ಮಿತ್ರ ಪಾರ್ಥ, ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದ್ರಲ್ಲವೇ ಹಾ ಲಜ್ಜೆಗಡ್ಡೆ ಹೇಳಿ ಪಾಂಡವರು, ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜಬ್ದ ಹಾಕಿಯನ್ನು ಹಾಡಿಸಲು ಯೋಚಿಸುತ್ತಿರುವರಲ್ಲವೇ ಆ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಕೃಷ್ಣ ಹಾಗಲ್ಲ, ಹೇಳುವೆನು ಕೇಳು. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಚಲಿಸಲಾರ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ನೀಡುವುದೇ ಒಳ್ಳೆಯದು. ದುರ್ಯೋಧನ, ಜ್ಞಾತಿಗಳೊಡನೆ ಸಹನೇರಿರಬೇಕೆಂಬ ಧರ್ಮರಾಯ, ಸಾವಿರಾರು ಆನೆಯ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನ, ಪರಶುರನನ್ನು ಹೋರಾಡಿ ಪಾಶುಪಶಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾದರಿಯ ಕುಮಾರರಾದ ನಕುಲ ಸಹದೇವರುಗಳು, ಇವರುಗಳ ಪರಾಕ್ರಮವನ್ನು ನೀನು ತಿಳಿದು ದುಡುಕಬೇಡ, ಯೋಚಿಸು. ಒಳ್ಳೆಯವರ ಪರಾಕ್ರಮವನ್ನು ಹೇಳಿದೆಯಾ ಕೃಷ್ಣ? ಪುರುಷ ಪ್ರಧಾನರೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ಕೃಷ್ಣ. ಪುರುಷ ಪ್ರಧಾನರೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ಭರತ ಖಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ, ಆ ಗಂಡೆದೆಯ ಗುಂಡಿಗೆಯುಳ್ಳವರೇ ಹಾಗಿರ್ದೊಡೆ. ಭರತ ಖಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ, ಆ ಗೊಂಡೆದೆಯ ಗುಂಡಿಗೆಯುಳ್ಳವರೇ ಹಾಗಿರ್ದೊಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಚಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ, ಚಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ, ಷಂಡರನ್ವಯ ಸಭೆಯೋಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರೋ ದೋರ್ದಂಡರೆ ಪೇ ಮಾಧವ ಮಾಧವ. ಕೃಷ್ಣ, ಒಳ್ಳೆಯವರ ಪರಾಕ್ರಮವನ್ನು ನನ್ನ ಮುಂದೆ ಹೇಳಿದ್ಯಲ್ಲ ಕೃಷ್ಣ, ಹೇಳುವೆನು ಕೇಳು. ಕೈಲಾಗದ ಹೇಳಿ ಧರ್ಮರಾಯ ಸಾತ್ವಿಕರಂತೆ ವೇಷ ಧರಿಸಿ 3 ಲೋಕವನ್ನು ವಂಚಿಸುತ್ತಿರುವ ನರವಂಚಕ, ಇನ್ನು ಹೊಟ್ಟೆ ಬಾಕ ಭೀಮ. ಬಂಡಿ ಬಂಡಿ ಅನ್ನವನ್ನು ತಿಂದು ಇಡೀ ಬದಲು ಕೊಂದ ಮಾತ್ರಕ್ಕೆ ಅವನು ಅಜೇನು. ಅದನ್ನು ನೋಡಿದವರ ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆ ಪಾತಕ ರೌದ್ರಾಂಶ ಸಂಭೂತಕನು, 1000 ಆನೆ ಫಲವುಳ್ಳವನು ತುಂಬಿದ್ದ ರಾಜ್ಯಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ತಮ್ಮ ನನ್ನ ಸಹೋದರ ಮುಡಿ ಹಿಡಿದೆಳೆ ತಂದು ಶಿರಸೆಳೆವಾಗ ಎಲ್ಲಿ ಅಡಗಿತ್ತೋ ಆ ನಿನ್ನ ಭೀಮನ 1000 ಆನೆಯ ಬಲ. ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ ಕೈಗೆ ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ತಕ ತೈ ಎಂದು ನಟಿಸುವ ನಪಂಸಕ. ಇನ್ನು ಹಸುಳೆಯರಾದ ನಕುಲ ಸಹದೇವರು ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ.
ಒಬ್ಬ ಅಶ್ವಪಾಲಕ, ಒಬ್ಬ ಗೋಪಾಲಕ. ಇಂಥವರಗಳ ಪರಾಕ್ರಮ ಗೋಪಾಲಕರದ ನಿನಗತಿಶಯ, ನನಗಲ್ಲ. ಹೇಳಿವೆನು ಕೇಳು ಕೃಷ್ಣ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ, ಇನ್ನು ಮುಂದೆ ನಮ್ಮವರ ಪರಾಕ್ರಮವನ್ನು ಹೇಳಿವೆನು ಕೇಳು. ಇಡೀ ಅಖಂಡ ಭರತಖಂಡವನ್ನು ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ? ನನಗೆದರಿ ಕಾಡು ಮೇಡುಗಳನ್ನು ಅಲೆಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿರುವ ಪಾಂಡವರು ಸಾಹಸಿಗಳು. ಇನ್ನು ಆ ಹೊಟ್ಟೆ ಭಾಗ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಿರುವ ಈ ನಂದ ಸಹೋದರ, ಆ ನಿನ್ನ ಪರಮ ಮಿತ್ರ ಪಾರ್ಥನ ಶಿರವನ್ನು ಛೇದಿಸಲು ಕಾಲವಿಷ್ಟು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಪರಮ ಮಿತ್ರ ಕರ್ಣ, ಎದುರಿಗೆ ಬಂದ ಎದುರಾಳಿಗಳ ಶಿರವನ್ನು ಕ್ಷಣಮಾತ್ರದಲ್ಲೇ ಕಿತ್ತೆಸೆಯಬಲ್ಲ ನನ್ನ ಮಾವ ಸಿಂಧುರಾಜ. ರಣರಂಗದಲ್ಲಿ ಈತ ಶತ್ರುಗಳ ಶಿರವನ್ನು ತರಗಲೆಯಂತೆ ತೂರಿ ಬಿಡುವ ನನ್ನ ನಿಜ ದುರ್ಜಯ. ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕಿ ನನಗೆ ಸಮಯಕ್ಕೆ ಸರಿಯಾಗಿ ಸಲಹೆಯನ್ನು ನೀಡುತ್ತಿರುವ ನನ್ನ ಸೋದರ ಮಾವ ಶಕುನಿ ಮಾವ. ಇನ್ನು ಭೀಷ್ಮ, ದ್ರೋಣಾಚಾರ್ಯರು ಇವರೇನಾದರೂ ಯುದ್ಧರಂಗದಲ್ಲಿ ನಿಂತಿದ್ದೇ ಆದರೆ ಇವರನ್ನು ಎದುರಿಸುವರು ಮತ್ತಾರಿರುವರು. ಇಂತಹ ಅತಿರಥ ಮಹಾರಥಿಕರಿರುವಾಗ ಆ ಪಾಂಡವರು Hola,
ಕೋರಿ ಮೊದಲಿಗೆ ತಲಮೋಡಿ ನೀರಿನ ವೈಭವದಿಂದಲೂ ಕೋರ ಬುದ್ಧವ ಎದುರು ಉರುವಿನಿಸಿ ಹೊರಬಿದ್ದ ಕಡಿದಿರುವೆನೀಗ ಕುಲಕೋತ ಕಲಕಳವಾದ ತುಳಿದುತ್ತಿರುವ ಕಡಿದಿರುವೆನೀಗ. ಕೆಲವೋ ಕೃಷ್ಣ, ಇದೇನು ಗೋಪಿಕಾಂಗನರ ನಂದನವನವಲ್ಲ, ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನಿನ್ನ ಗತಿಯು ಪರವಾಯಿತು. ಎಚ್ಚರ. ಏಯ್ ಮುರಾರಿ, ಏಯ್ ಮುರಾರಿ ಯಮಗೆ ವಿರೋಧಿ, ಏಯ್ ಮುರಾರಿ ಯಮಗೆ ವಿರೋಧಿ, ಭೂಮಿನಾಥನೇ ಲಾಲಿಪುದೀಗ, ಭೂಮಿನಾಥನೇ ಲಾಲಿಪುದೀಗ, ಭೈರವನೆಂದಿಗೂ ಸಾಧಿಸುತ್ತಿರುವನು, ಭೈರವನೆಂದಿಗೂ ಸಾಧಿಸುತ್ತಿರುವನು, ನೀತಿಯ ತಿಳಿಯಾದ ಪೀತಾಂಬರನು, ನೀತಿಯ ತಿಳಿಯಾದ ಪೀತಾಂಬರನು. ಹೇ ಮುರಾರಿ ನಮಗೆ ವಿರೋಧಿ, ಭೂಮಿನಾಥನೇ ಲಾಲಿಪುದೀಗ. ಪಕ್ಷ ವಿರೋಧವು ಈತನಿಗಿರುವುದು, ಪಕ್ಷ ವಿರೋಧವು ಈತನಿಗಿರುವುದು, ನೀತಿಯ ತಿಳಿಯದ ಭೂಮಿ ಬಲಾಢ್ಯನು, ನೀತಿಯ ತಿಳಿಯದ ಭೂಮಿ ಬಲಾಢ್ಯನು. ಹೇ ಮುರಾರಿ ನಮಗೆ ವಿರೋಧಿ, ಭೂಮಿನಾಥನೇ ಲಾಲಿಪುದೀಗ. ಹೇ ಮುರಾರಿ, ಹೇ ಮುರಾರಿ, ಹೇ ಮುರಾರಿ. ಅಗ್ರಜ ಕೃಷ್ಣ, ದುರಾತ್ಮರಲ್ಲಿ ಪಾಂಡು ಸುತರ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ದುರಾತ್ಮರಲ್ಲಿ ಪಾಂಡು ಸುತರ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ಅಖಂಡ ಸಮರದೋಳು ಶಿಖಂಡಿ ಪೌರ್ತನ, ಅಖಂಡ ಸಮರದೋಳು ಶಿಖಂಡಿ ಪೌರ್ತನ, ಅಖಂಡ ಸೌರ್ಯದಿ ನಾಸಿರವ ಕಡಿವೆ, ಅಖಂಡ ಸೌರ್ಯದಿ ನಾಸಿರವ ಕಡಿವೆ. ದುರಾತ್ಮರಲ್ಲಿ ಪಾಂಡು ಸುತರ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ಗಂಡ ಭೀಮನ ಭಾರಿ ಹೃದಯವ, ಗಂಡ ಭೀಮನ ಭಾರಿ ಹೃದಯವ ಸಿಗದ ಈ ಕ್ಷಣ ಯಮ ಪುರಿಗೆ ಕಳಿಸುವೆ, ಸಿಗದ ಈ ಕ್ಷಣ ಯಮ ಪುರಿಗೆ ಕಳಿಸುವೆ. ದುರಾತ್ಮರಲ್ಲಿ ಪಾಂಡು ಸುತರ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ, ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ಅಗ್ರಜ ಸಹೋದರ ಕೃಷ್ಣ, ದುಶ್ಯಾಸನ ಮಾತುಗಳು ನನಗೆ ಒಪ್ಪಿದವು. ಅಸ್ಥಿರಾವತಿ ರತ್ನ ಸಿಂಹಾಸನ ಈಶ್ವರ ಮಲ್ಲರನ್ನು ಗೆಲ್ಲ ಬಲ್ಲ. ಈ ಪ್ರಚಂಡ ಕೌರವೇಶ್ವರನ ಮುಂದೆ ನಿಮ್ಮ ಕಪಟ ನಾಟಕ ಕುತಂತ್ರ ನಡೆಯುವುದಿಲ್ಲ. ಕೃಷ್ಣ, ಪಾಂಡವರ ಸೈನ್ಯ ಸಮುದ್ರವನ್ನು ಕಲಕಿ ಬಿಡಿ ಬಲ್ಲ ಗಂಡಿ ಗಲಿಗಳು ನಾವು. ಇನ್ನು ನೀವು ಬಂದ ದಾರಿಯನ್ನು ನಡೆಯುವುದೇ ಒಳ್ಳೆಯದು, ಇಲ್ಲದಿದ್ದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಕಡು ವೈರಿ ಅರ್ಜುನನ ಮೇಲಿನ ಅಗೆ ತೀರದ ಹೊರತಾಗಿ ಈ ರಾಧೆಯನಿಗೂ ಮೃಷ್ಟಾನ್ನವು ರುಚಿಸುವುದಿಲ್ಲ. ಇದು ಸಂಧ್ಯಾಕಾಲ. ಸಂಧ್ಯಾಕಾಲದಲ್ಲಿ ಸಂಧಾನವನ್ನು ಯಾಚಿಸುವುದು ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಇವರಂತಾನೆ ಮಾತನಾಡುವೆಯಾ? ಅರ್ಜುನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಈ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇನೆಯ? ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ.
ದೂತನಾಗಿ ಬಂದಿರುವ ನಿನಗೆ ದಾತನಾರೋ ಹಿತವ ಬಯಸದ ಕೆಣಕಿದರೆ ಮುನ್ನ ದೊರಕುವುದೋ ಘೋರ ಸಮರ ಸಮರ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ ಕೃಷ್ಣ ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಬಂದೆಯ ಸಂಧಿಯ ನಾಟಕವ ಹಾಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿನವಿದೋ ತಿಳಿನಿ ಹಠವಂತರು ನಾವು ದಿನವಿದೋ ತಿಳಿನಿ ದುರದೋಪಾತನ ಶಿರವನ್ನು ದುರದೊಳು ಪಾರ್ಥನ ಶಿರವನ್ನು ಧರಿಸುತ್ತೆ ದುರದೋಪಾತನ ಶಿರವನ್ನು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ ಅರ್ಧ ರಾಜ್ಯವನ್ನು ಬಿಡಲು ಬಂದಿರುವೆಯಾ ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗೆ ತನುಮನವನ್ನೆಲ್ಲ ಅರ್ಪಿಸುವ ಧರ್ಮವೇ ಮೇಲು ಯದುಪತಿ ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪಲಾಗದು ಗೌರವೇಶ್ವರ ಕರ್ಣನ ಈ ಬಿರುದುಗಳಿಂದ ಕೃಷ್ಣನ ಗಂಟಲು ಬಿಗಿಡಿದಂತಾಗಿರಬಹುದಲ್ವೇ ಓಹೋ ಮೇರೆ ಮೀರಿತು ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ ಆದರೂ ಒಂದು ಮಾತನ್ನು ಹೇಳುವನು ಆಲೋಚಿಸುವ ಗೌರವೇಶ್ವರ ಭಾರತವೋ ದೇಶದೈತೆ ದುರಾಯ ಭಾರತವೋ ದೇಶದೈತೆ ದುರಾಯ ಸಮಾನ ನಿರಾಗರತದೆ ರೈ ಭಾರತ ಭೂಮಿ ತದೈತೆ ದುರಾಯ ದೈತೆ ದುರಾಯ ಕರೆ ಸಿಗದೆ ಅನುಜಾತರ ಕರೆ ಸಿಗದೆ ಅನುಜಾತರ ಕರೆಯನ್ನೆಂದು ಜಾತಿ ಪಡೆಸುತ್ತಾಗೋ ಬೇಡ ಕರೆಯನ್ನೆಂದು ಜಾತಿ ಪಡೆಸುತ್ತಾಗೋ ಬೇಡ
வைரவனே நீகேனே தைரணயம் தாளை வைரவனே நீகேனே தைரணயம் தாளை பாளை பலதர்ம நிருತ ತಗುಣ ಧರಿತ ಕರುಣ ಭರಿತ ವರಗುಣ ಜಯಂತೆ பாளை பலதர்ம நிருತ ತಗುಣ ಧರಿತ ಕರುಣ ಭರಿತ ವರಗುಣ ಜಯಂತೆ ಪರ್ದೆ ತನಕ ಪಾನತ ಭೂಮಿ ತದೈತೆ ದೊರಾಟ ಸಮಾನ ಕೈಯತ ವಿರಾಜ ವಿರಾಗರ ಕದಿರೈ ಪಾನತ ಭೂಮಿ ತದೈತೆ ದೊರಾಟ ಇಲ್ಲಿನ ಬಂಧುಗಳು ಗುರು ಹಿರಿಯರು ಸಹೋದರನನ್ನು ಒಂದು ಸಾರಿ ದುಃಖಿಸಿ ನೋಡು. ನೀನೊಬ್ಬನ ಸಲುವಾಗಿ ಈ ಕುರುಕುಲವನ್ನು ಏಕೆ ನಾಶ ಮಾಡುವಿ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕುಗಳನ್ನು ಒಪ್ಪಿಕೊಳ್ಳದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತವರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಭೀಕರ ಯುದ್ಧದಿಂದ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮವಿರುವುದೇ ಏಡಿ ಪಾಂಡವರಲ್ಲಿ ಕೃಷ್ಣ ಛಾತ್ರ ಧರ್ಮವಿರುವುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರಿಂತು ಧೀರರೆನಿಪರೈ ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ ಅರಿತು ನೀನಿದಲ್ಲವ ಭ್ರಾಂತು ನೋಡಿದೆಯ ಮುಕುಂದ ಭ್ರಾಂತು ಮೂಡಿದೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ನಾನು ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುವಿಯ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸುಮ್ಮನೆ ಹೊರಟು. ನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಏ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂಬುದಾಗಿ ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ, ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೇಳಿದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತ್ತ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಮಾನಭಂಗ, ವಿಷಪ್ರಹಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಪಾಂಡವರಿಗೆ ನೀನಾಗಿ ನೀನು ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂತಿಯರ ಮನೆಯ ಬೆಣ್ಣೆ ಮುದ್ದೆ ಅಲ್ಲ, ಕ್ಷತ್ರಿಯ ವೀರರಿಂದ ಸಂರಕ್ಷಿಸಲ್ಪಟ್ಟಿರುವ ಕುರು ಸಾಮ್ರಾಜ್ಯ. ನೀನು
ಜಲದಾಂಕವಲ್ಲ. ದುರ್ಯೋಧನ ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳಾದರೂ ಕೊಡಯ್ಯ. 5 ಊರು ಒಳೆಯಕ್ಕೆ ಕೃಷ್ಣ. ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಿ ಭಿಕ್ಷೆ ಬೇಡನಿ. ಒಬ್ಬೊಬ್ಬರಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ನೀಡಿದನು. ದುರ್ಯೋಧನ, ನಮ್ಮ ಭೀಮನು ಬಹಳ ಶೂರ, ಮಹಾಪರಾಕ್ರಮಿ. ಆತನು ಕೋಪಗೊಂಡರೆ ಬಹಳ ಕಷ್ಟ. ಆತನ ವಾಸಕ್ಕಾದರೂ ಒಂದು ಬ್ರಾಹ್ಮಣಾದ್ರೂ ಕೊಡಯ್ಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮನು ಮಹಾಪರಾಕ್ರಮಿ, ಬಹಳ ಶೂರ. ಆತನ ವಾಸಕ್ಕಾದರೂ ಒಂದು ಬ್ರಾಹ್ಮಣಾದ್ರೂ ಕೊಡಯ್ಯ. ಬಂಡ ಭೀಮನಿಗೆ ಒಂದು ಊರು, ಆ ಹೊಟ್ಟೆ ಭಾಗ ಭೀಮನಿಗೆ ಒಂದು ಊರು. ಕೃಷ್ಣ ಕೆಟ್ಟರೂ ಸರಿಯ ಕಟ್ಟುಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಚಚ್ಚಲೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದಲಕ್ಕೆ ನಿಂತರೂ ಸರಿಯೇ. ಈ ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಕೆಚ್ಚದೆಯ ಕೊಟ್ಟಾಳು ಈ ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡ, ನೆಲವನ್ನು ಕೊಡ. ಕೇಳು ಮುರಹರಿಯ ಹಠ ಮಾಡಿ ಗೆಲ್ಲಲಿಲ್ಲ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿಲ್ಲ ರಾಜ್ಯವ. ಛಲವನ್ನು ಬಿಡನ, ನೆಲವನ್ನು ಕೊಡನ. ಛಲವನ್ನು ಬಿಡನ, ನೆಲವನ್ನು ಕೊಡನ. ಛಲವ ಜಯಿಸಿ ಗಣ ಮುದದಿನ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದ್ದು ನಾ ಸಾರಿ ಬೇಡ. ಕೊಡುವುದಿಲ್ಲವೋ ರಾಜ್ಯವ. ನಮ್ಮೋಳು ಯುದ್ಧ ಮಾಡಿ ಕೃಷ್ಣ. ಹಪ್ಪಾಳು ನಮ್ಮೋಳು ಯುದ್ಧ ಮಾಡಿ ಜಯಿಸಿ ಗೆಲ್ಲಲಿ ಅವರ ರಾಜ್ಯವ. ಜಯಿಸಿ ಗೆಲ್ಲಲಿ ಅವರ ರಾಜ್ಯವ. ಛಲವನ್ನು ಬಿಡನ, ಛಲವನ್ನು ಬಿಡನ, ಛಲವ ಜಯಿಸಿ ಗಣ ಮುದದಿ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದ್ದು ನಾ ಸಾರಿ ಬೇಡ. ಕೊಡುವುದಿಲ್ಲವ ರಾಜ್ಯವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯರು. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯರು. ನೀತಿ ಮಾತು ಸಾಕು ಮಾಡು ಕಾತುರತೆಯಿಂದಲೇ. ನೀತಿ ಮಾತು ಸಾಕು ಮಾಡು ಕಾತುರತೆಯಿಂದಲೇ. ಛಲವನ್ನು ಬಿಡಲ, ಕೃಷ್ಣ. ಛಲವನ್ನು ಬಿಡಲ, ಛಲವ ಜಯಿಸಿ ಗಣ ಮುದಲಿನ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದ್ದು ನಾ ಸಾರಿ ಬೇಡ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂಬುದು ಸಂಧಿ ಎಂದಾಡುವ ನಾಟಕವನ್ನು ನಾನೇ ಹರಿಯದವನೆಂದು ಭಾವಿಸಿದೆ. ಹಿಂದೆ ನೀನು ಹಾಲುಣಿಸಲು ಬಂದ ಪೂತಣೆಯನ್ನೇ ಕೊಂದ ಮಹಾಪುರುಷನಲ್ಲವೇನಯ್ಯ ನೀನು. ಬಲಿ ಚಕ್ರವರ್ತಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಅವನನ್ನೇ ಪಾತಾಳಕ್ಕೆ ತುಳಿದ ಮಹಾಪುರುಷನಲ್ಲವೇನಯ್ಯ. ನಿನ್ನ ಮಾತನ್ನು ಕೇಳಿದ ಅವನ ಗತಿಯ ಆ ರೀತಿಯಾದ ಮೇಲೆ ಇನ್ನು ನಾನು ನಿನ್ನ ಮಾತನ್ನು ಕೇಳಿ ಒಂದು ಊರನ್ನು ಕೊಟ್ಟೆಯಾದರೆ ನನ್ನ ವಿನಾಶವನ್ನು ನಾನೇ ಹೊಂದಿದಂತಾಗುವುದು. ಕೃಷ್ಣ, ಒಂದು ಊರಲ್ಲ, ಒಂದು ಊರಲ್ಲಿ ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಕತಿ ಬೇಡೈತು ಯೋಧನೆ ತೋರೆ ಗಡ್ಡಾದಿಗಳು ತೈರಣ. ಅದೇ ಕಿಂದು ಒದರುವೆ, ಅದೇ ಮಾತ ಹೊಗಳುವೆ. ಅದೇ ಕಿಂದು ಒದರುವೆ, ಅದೇ ಮೂತ ಬಗಲುವೆ. ಕುಲಹೀನ ಕುಲವ ಮರತೆಯ ನಡುವೆಯೋ ತಡಿಯದೆ ಬಿಡುವುದೇ. ಕುಲಹೀನ ಕುಲವ ಮರತೆಯ ನಡುವೆಯೋ ತಡಿಯದೆ ಬಿಡುವುದೇ. ಕಳ್ಳನ ದಂಡೋದನ್ನ ಮತವ ತಡಗಗ. ಕಳ್ಳನ ದಂಡೋದನ್ನ ಮತವ
ಸಾರು ನಾ ಸೈಪೆ ಹಿ ನಿನ್ನ ಮೋಸ ಸಾರು ನಾ ಸೈಪೆ ಹಿ ನಿನ್ನ ಮೋಸ ಧೈರ್ಯದ ಬಲ್ಲವಡ ಧೈರ್ಯದ ಬಲ್ಲವಡ ಪರಮ ಪುರುಷನೆಂಬ ಬಿರುದನು ಅಡವಿಯೋ ಕಡಿಯದೆ ಬಿಡುವನೆ ಪರಮ ಪುರುಷನೆಂಬ ಬಿರುದನು ಅಡವಿಯೋ ಕಡಿಯದೆ ಕೆಡುಕನೆ ಬಿಡುವುದೇ ಕೊನೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ವಿಚಾರವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಯದುಕುಲದ ಕಳಂಕ ಸ್ವರೂಪನೇ. ಗೌರವೇಶ್ವರ, ಈ ದತ್ತಿತ ವಾಕ್ಯವನ್ನು ನಾನು ಕೇಳಲಾರನು. ಅಗ್ರಜ, ಸಹೋದರ, ಅವರವರ ರಾಜಸಭೆಯಲ್ಲ, ಪಾಂಡುನಂದನ ಮಿತ್ರಕೂಟ. ನಿನ್ನ ಅನ್ನವನ್ನ ತಿಂದು ಪರಿಪುಷ್ಟರಾದ ಈ ವೃದ್ಧರು ಹೃದಯ ಚಿತ್ತರಾಗಿ ಹೇಗೆ ಕೇಳ್ತೀವಿ ನೋಡೋಣ. ನಿಜ ಸಹೋದರ, ಎಂತ ಸಮಯ ದೊರಕಿದರೆ ಎಂತ ದ್ರೋಹದ ಚಿಂತನೆಗೂ ಎದರತಕ್ಕವರಲ್ಲ. ನಡೆಯೋಣ, ನಾವಿನ್ನು ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಸಹೋದರ, ಹೋಗೋಣ. ಈ ಶಕ್ತಿಗಳ ಮಧ್ಯೆ ನಮಗೇನು ಕೆಲಸ? ನಡೆ ಸಹೋದರ, ಹೋಗೋಣ.